ಆದ್ರೆ ವಚನ ಏನ್ ಹೇಳ್ತದೆ ಗೊತ್ತುಂಟಾ? ಎಲ್ಲಾ ವಿಷಯಗಳಿಗಾಗಿ ಏನ್ ಮಾಡ್ಬೇಕಂತೆ. ಆಮೇನ್. ಪೌಲನ ಒಂದು ವಿಷಯವನ್ನು ಹೇಳ್ತಾನೆ ನೋಡಿ, ಆ ಎಫೆಸ ಪತ್ರಿಕೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ನಿಮಗೆ ತಿಳಿಸ್ತೀನಿ. ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಆಮೇನ್. ಅದರ 18ನೇ ವಚನ ಬಿ ಭಾಗ ಓದಿ ಅಂತೆ. ಬಿ ಭಾಗ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿ. ಎಷ್ಟು ಜನ ಪ್ರೇಯರ್ ಮಾಡ್ತಿದ್ದಾರೆ? ಕೈ ಎತ್ತಬೇಡಿ, ಮನಸ್ಸೊಳಗೆ ಹೇಳಿ, ನಾನು ಪ್ರೇಯರ್ ಮಾಡ್ತೀನಿ. ಅನೇಕ ಸಂದರ್ಭಗಳಲ್ಲಿ ನಾವು ಸೇವಕರುಗಳ ಕುಟುಂಬಗಳಿಗೆ ಪ್ರಾರ್ಥಿಸುವುದನ್ನು ಬಿಟ್ಟು ಆಮೇಲೆ ನಾವು ಬೇಡವಾಗಿ ಶಾರೀರಿಕವಾಗಿ ನಾವು ಮಾತನಾಡುವಾಗ ಅನೇಕ ಸಂದರ್ಭಗಳಲ್ಲಿ ಸೈತಾನನಿಗೆ ಅದು ದೊಡ್ಡ ಅವಕಾಶವಾಗಿ ಬಿಡ್ತದೆ ಅದು. ಆಮೇಲೆ ಹಲ್ಲೆಲೂಯಾ. ಇವತ್ತು ಏನು ಗೊತ್ತುಂಟಾ? ಆಮೇಲೆ ನೀವು ಆತ್ಮಿಕವಾಗಿ ಮುಂದೆ ಸಾಗುವಾಗ ನಿಮ್ಮ ಪ್ರಾರ್ಥನೆ ಬಲವಾಗ್ತದೆ. ಆಮೇಲೆ ನಿಮಗಾಗಿ ನೇಮಕ ಮಾಡಿಟ್ಟಿರುವಂತ ಸಭಾ ಪಾಲಕರ ಕುಟುಂಬವನ್ನು ಯಾವ ಅನುಭವಗಳು ಮುಟ್ಟದಂತೆ ದೃಢಪಡಿಸ್ತದೆ. ಹಲ್ಲೆಲೂಯಾ. ಈ ಸಭಾಪಾಲಕರ ಕುಟುಂಬ ದೃಢವಾಗಿ ನಿಲ್ಲುವಾಗ ಅದರ ಪ್ರಯೋಜನ ಏನು ಗೊತ್ತುಂಟಾ? ಸಭಾಪಾಲಕರ ಮೇಲೆ ಸುರಿಸಲ್ಪಟ್ಟಂತ ಅಭಿಷೇಕದಿಂದ ರಿಲೀಸ್ ಆಗುವ ಎಲ್ಲಾ ಆಶೀರ್ವಾದಗಳ ಒಳಗೆ ನೀವಿರ್ತೀರ. ಹಲ್ಲೆಲೂಯಾ.